ಕಬ್ಬಿಣವನ್ನು ಚಿನ್ನವನ್ನಾಗಿಸೋದಕ್ಕೆ ಮಹಾತ್ಮ ಖರ್ಚು ಮಾಡಬೇಕಾಗಿಲ್ಲ. ಸಣ್ಣ ಪುಟ್ಟ ಮೆಟಲರ್ಜಿ ಗೊತ್ತಿದ್ರು ಗೊತ್ತಾಗುತ್ತೆ. ಪೀರಿಯಾಡಿಕ್ ಟೇಬಲ್ನಲ್ಲಿ ಯಾವುದೇ ಲೋಹವನ್ನು ಚಿನ್ನವಾಗಿ ಪರಿವರ್ತಿಸೋದಕ್ಕೆ ಮೆಥಡ್ ಇದೆ. ಯಾವುದೇ ಎಲಿಮೆಂಟನ್ನು ಮತ್ತೊಂದು ಎಲಿಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಓನ್ಲಿ ಥಿಂಗ್ ಇಸ್ ಇಟ್ಸ್ ಅ ಕಾಸ್ಟ್ಲಿ ಅಫೇರ್. ನಮಗೆ ಕಾರ್ಬನನ್ನು 92U235 ಮಾಡೋದಕ್ಕೆ ಕಷ್ಟ ಇಲ್ಲ. ಆದರೆ ಒರಿಜಿನಲ್ ಯುರೇನಿಯಮನ್ನು ಪಡ್ಕೊಳ್ಳೋದು ಈಸಿ ಈ ಕನ್ವರ್ಷನ್ಗಿಂತ. ಹಾಗಾಗಿ ಮಹಾತ್ಮ್ಯವನ್ನು ಯಾವತ್ತೂ ಕೂಡ ನಾವು ಬಡತನವನ್ನು ನಿರ್ಮೂಲನ ಮಾಡೋದು, ಈ ಮಾತುಗಳಲ್ಲಿ ಶಾಶ್ವತವಾದ ಪರಿಹಾರ ಇದೆಯಾ ಅನ್ನೋದು ನಾವು ಗಮನಿಸಬೇಕು. ಎಷ್ಟೋ ಸುಧಾರಕರು ಅವರ ಜೀವಿತ ಅವಧಿ ಆದಮೇಲೆ ಕಾಲಗರ್ಭದಲ್ಲಿ ಕೊಚ್ಚಿ ಹೋದರು. ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸಂ ಇವತ್ತು ನೋಡಿ, ನೀವು ಸ್ಪಷ್ಟವಾಗಿ ನೋಡಿ, ದೊಡ್ಡ ಧೂಳನ್ನು ಎಬ್ಬಿಸಿತು. ಎಷ್ಟು ದೊಡ್ಡ ಧೂಳನ್ನು ಎಬ್ಬಿಸಿತು, ಇಡೀ ಜನಸಾಮಾನ್ಯರು ರೊಚ್ಚಿಗೆದ್ದು ಬೀದಿಗೆ ಬಂದರು. ಕಾರ್ಲ್ ಮಾರ್ಕ್ಸ್ ಬದುಕಿದ್ದ ನಂತರ 50 ವರ್ಷ ಕೂಡ ಈ ಚಿಂತನೆಗಳು ಉಳಿಲಿಲ್ಲ. ಕಳೆದ ದಶಕದಲ್ಲಿ ನೀವು ಗಮನಿಸಿದ್ದೀರಿ, ಕಮ್ಯುನಿಸಂ ಅನ್ನು ಪ್ರತಿಪಾದಿಸಿದಂತಹ ನಾಯಕರ ವಿಗ್ರಹಗಳನ್ನು ಅದೇ ದೇಶದ ಜನ ನೊಚ್ಚು ನೂರು ಮಾಡಿ ಬಿಸಾಕಿದ್ರು. ಆ ಧೂಳು ಅಡಗಿತು. ಧೂಳು ಅಡಗದ ಮೇಲೆ ಸಾಮಾನ್ಯನೊಬ್ಬ 50 ವರ್ಷದಿಂದ ಎಷ್ಟು ಬಡವನಾಗಿದ್ನೋ ಅದಕ್ಕಿಂತಲೂ ಹಿಂದಕ್ಕೆ ಹೋದ್ನೇ ಹೊರತು ಮುಂದಕ್ಕೆ ಬರಲಿಲ್ಲ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಐ ಬಿಲೀವ್ ಇನ್ ಎವಲ್ಯೂಷನ್ ಅಂಡ್ ನಾಟ್ ಇನ್ ರೆವಲ್ಯೂಷನ್. ರೆವಲ್ಯೂಷನ್ ಅನ್ನೋದೊಂದು ಸಂಚಲನ ಉಂಟು ಮಾಡುತ್ತೆ, ಧೂಳು ಎಬ್ಬಿಸುತ್ತೆ. ಒಂದು 50-60 ವರ್ಷ ಆ ರೆವಲ್ಯೂಷನ್ ಲೀಡರ್ ಇರ್ತಾನಲ್ಲ, ಅವನ ಕಾಲಗತ ಬದುಕಿರುವವರೆಗೂ ಅದೊಂದು ಕರೆನ್ಸಿಯನ್ನು ಪಡ್ಕೊಂಡಿರುತ್ತೆ. ಅವನ ನಿರ್ಗಮನದ ನಂತರ ಮತ್ತೆ ತಣ್ಣಗಾಗೋಗ್ಬಿಡುತ್ತೆ. ಆದರೆ ಎವಲ್ಯೂಷನ್ ಅವನವನು ಎಲ್ಲೆಲ್ಲಿದ್ದಾನೆಯೋ ಅಲ್ಲಿಂದಲೇ ಉದ್ಧಾರದ ಮಾರ್ಗವನ್ನು ಕಂಡುಕೊಳ್ಳಬೇಕು ಅಂಥೇಳಿ. ಇದನ್ನು ಗಮನಿಸಿದಾಗ ವಿವೇಕಾನಂದರ ಮಾತುಗಳನ್ನು ವಿಶ್ಲೇಷಿಸಿದಾಗ ನಮಗೆ ಅರ್ಥವಾಗುತ್ತೆ, ನಮಗೆ ಸಮಾನತೆ ಅನ್ನೋದು ಬೇಡ, ಸಾಮರ್ಥ್ಯ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಸಾಮರ್ಥ್ಯವಂತನಾಗಬೇಕು. ಸಮಾನತೆ ಅನ್ನೋದು ಇರೋದು ಬಹಳ ದೊಡ್ಡ ಐಡಿಯಲ್. ಸ್ಪಿರಿಚುವಲ್ ಐಡಿಯಾದಲ್ಲಿ ಮಾತ್ರ ನಮಗೆ ಸಮಾನತೆ ಸಿಗುತ್ತೆ. ಹೊರನೋಟದಲ್ಲಿ ನಾವು ಸಮಾನತೆಯನ್ನು ಹುಡುಕಕ್ಕೆ ಹೋಗಬಾರ್ದು. ನಮ್ಮ ಗುರುಗಳು ಪೂಜ್ಯ ಸ್ವಾಮಿ ಪುರುಷೋತ್ತಮನವರು ಹೇಳ್ತಾ ಇದ್ರು, ಸಿರಿವಂತನೊಂದಿಗೆ ಸರಿಸಮನಾಗಬೇಕೆಂದು ಬಡವನ ಬಡಿದಾಟ, ಸುರೂಪಿಯೊಂದಿಗೆ ಸರಿಸಮನಾಗಬೇಕೆಂದು ಕುರೂಪಿಯ ತಿಣುಕಾಟ, ಬುದ್ಧಿವಂತನೊಂದಿಗೆ ಸರಿಸಮನಾಗಬೇಕೆಂದು ದಡ್ಡನ ಬಡಿದಾಟ, ಎಲ್ಲೆಲ್ಲೂ ಸಮಾನತೆ ಇರಬೇಕೆಂದು ಎಲ್ಲರ ಆತುರ ಕಾತರ. ಆದರೆ ಸಮಾನತೆ ಇರುವ ಒಂದೇ ಸ್ಥಳ ಸ್ಮಶಾನ. ಅಲ್ಲಿ ಎಲ್ಲರೂ ಸಮಾನರು. ಆದರೆ ಗೋರಿಯ ರಚನೆಯಲ್ಲಿ ಮತ್ತೆ ಅಸಮಾನತೆ. ಸಮಾನತೆ ಎಂಬುದು ಇಲ್ಲವೇ ಇಲ್ಲ, ಸಮಾನತೆ ಎಂಬುದು ಸಾಧ್ಯವೇ ಇಲ್ಲ. ಸಮಾನತೆ ಇದ್ದರೆ ಅದು ಸಮಾಜವೇ ಅಲ್ಲ ಅಂತ ಬರೆದ ಪುರುಷೋತ್ತಮ. ಗಮನಿಸ್ಬೇಕು ನಾವು, ನಿಜವಾಗಿಯೂ ಕೂಡ ಶಿಕ್ಷಣ ಅಂದರೆ ಪರೀಕ್ಷೆ ಪಾಸ್ ಮಾಡೋದಲ್ಲ. ಸಮಾಜ ಸುಧಾರಣೆ ಅಂದರೆ ಬಡತನ ಹೊರಟೋಗುತ್ತೆ ಅನ್ನೋ ದೃಷ್ಟಿಯಲ್ಲ. ಬಡತನ ಅನ್ನೋದು ವಸ್ತು ರೂಪದ ಬಡತನ ಅಷ್ಟೇ ಅಲ್ಲ. ಮನುಷ್ಯನಿಗೆ ವಸ್ತುವಿಗೆ ಅತೀತವಾದ ಒಂದು ದಾರಿದ್ರ್ಯ ಇದೆ. ಚಿಂತನೆಯ ದಾರಿದ್ರ್ಯ ಹೋಗದೆ ಅವನು ಮುಕ್ತನಾಗೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಆಲೋಚನೆ ಮಾಡಿ. ಹೀಗಾಗಿ ನಮ್ಮ ಶಿಕ್ಷಣ, ಸ್ಕೂಲಿಂಗ್ ಏನಿದೆ, ಅದು ಕೇವಲ ಕೆಲವು ಸರ್ಟಿಫಿಕೇಟ್ಸ್ಗಳು, ಯೋಗ್ಯತಾ ಪತ್ರವನ್ನು ಕೊಡ್ಬೋದು ಹೊರತು ಯೋಗ್ಯತೆಯನ್ನು ಕೊಡೋಕ್ಕಾಗೋದಿಲ್ಲ. ಮಾರ್ಟಿಮರ್ ಆಂಡ್ಲರ್ ಅಂತ ಹೇಳಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾನ ರೂಪಿಸಿದಂತಹ ಕಮಿಟಿಯ ಅಧ್ಯಕ್ಷ, ಅವನೊಂದು ಕಡೆ ಬ್ಯೂಟಿಫುಲ್ ಆಗಿ ಹೇಳ್ತಾನೆ, ದ ರಿಯಲ್ ಎಜುಕೇಶನ್ ಸ್ಟಾರ್ಟ್ಸ್ ಆಫ್ಟರ್ ಯು ಕ್ವಿಟ್ ಯುವರ್ ಕಾಲೇಜ್. ಕಾಲೇಜ್ ಬಿಟ್ಟ ಮೇಲೆ ನಿಮ್ಮ ನಿಜವಾದ ಶಿಕ್ಷಣ ಪ್ರಾರಂಭವಾಗುತ್ತೆ. Then you may ask me, then what is the purpose of going to school and college all these years? The reason is very simple. He gives two important reasons, two important benefits of going to college. Another, number one, it will enhance your intellectual curiosity. ನಿನ್ನ ಬೌದ್ಧಿಕ ಕೌತುಕತೆಯನ್ನು ಹೆಚ್ಚಿಸುತ್ತದೆ. ಎರಡನೇ ವಾಕ್ಯ ಹೇಳ್ತಾನೆ, it will teach you a lesson that education is not confined to a particular period of time, rather it is a lifelong process. ಈ ರೀತಿಯಲ್ಲಿ ಮಹಾನ್ ಚಿಂತನೆಗಳನ್ನು ನಾವು ವಿಶ್ಲೇಷಿಸಬೇಕು. ಹಾಗಾಗಿ ಈ ಜಗತ್ತಿನಲ್ಲಿ ಉಳ್ಕೊಂಡಿರ್ತಕ್ಕಂಥ ಬುದ್ಧನ ಹೆಸರು, ಶಂಕರಾಚಾರ್ಯರ ಹೆಸರು, ಕೃಷ್ಣನ ಹೆಸರು, ವಿವೇಕಾನಂದರ ಹೆಸರು, ಇವ್ರು ಯಾರೋ ಬಡವರು ಒಂದು 500 ಮನೆ ಕಟ್ಕೊಟ್ರು ಅಂತಲೋ, ಅಥವಾ ಈಗ ಹರಿತಿದ್ದ ನದಿನ ಈಗ ತಿರುಗಿಸಿದ್ರು ಅಂತಲೋ, ಅಥವಾ ಮತ್ತೊಂದು ರೀತಿಯಲ್ಲೋ ಅವರು ಸೇವೆ ಮಾಡಿದ್ರು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಸಾರ್ವಕಾಲಿಕವಾಗಿ ಉಳಿಸಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ರೀತಿಯ ಬೆನಿಫಿಟ್ಸ್ ಇವತ್ತಿಂದ ನಾಳೆ ಇನ್ನೂ ಒಳ್ಳೆ ಇಂಪ್ರೂವ್ಡ್ ವರ್ಷನ್ ಕೊಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆದ್ರಿಂದ ಮೆಟೀರಿಯಲ್ ಪ್ರಾಸ್ಪೆರಿಟಿಗೆ ಸಂಬಂಧಪಟ್ಟಿದ್ದು ಅಥವಾ ಕೇವಲ ಸೋಷಿಯಲ್ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟಂತಹ ಸುಧಾರಣೆಯನ್ನು ಮಾತ್ರವೇ ಪರಿಪೂರ್ಣವಾದ ದಾರಿದ್ರ್ಯದ ನಿರ್ಮೂಲನ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಟಿಮೇಟ್ಲಿ ಅದು ಸ್ಪಿರಿಚುಯಾಲಿಟಿಗೆ ಬರಬೇಕು. ಮನುಷ್ಯನ ಆಂತರ್ಯಕ್ಕೆ ಸಂಬಂಧಪಟ್ಟಂತೆ ಅದು ದೊಡ್ಡ ಬಿರುಗಾಳಿ ಹೇಳಬೇಕು. ಅಲ್ಲಿ ಅವನು ಪ್ರಶ್ನಿಸಬೇಕು. ಸ್ವಾಮಿ ಭಯಾನಂದರು ನಿನ್ನೆ
ಪೂಜ್ಯ ಚಿನ್ಮಯಾನಂದರ ಜೀವನದ ಬಗ್ಗೆ ಹೇಳ್ತಾ, ಹೂ ಆಮ್ ಐ ಅನ್ನೋ ಪ್ರಶ್ನೆ ನಾವು ತೆಗೆದುಕೊಂಡು ಅಲ್ಲಿಂದ ಹೊರಟಲ್ಲ, ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿವೇಕಾನಂದರ ಮಾತುಗಳನ್ನು ವಿಶ್ಲೇಷಿಸಬೇಕು. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ವಿವೇಕಾನಂದರು ಭಾರತೀಯರಿಗೆ ಕೇವಲ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಬೆಳಕು ಚೆಲ್ಲಿದ್ದಲ್ಲ. ನೆನ್ಪಿಟ್ಕೊಳ್ಬೇಕು, 1897 ವಿವೇಕಾನಂದರು ಹೇಳಿದ ಮಾತಿದೆ. ಈ ಮಾತಾಡಬೇಕಾದ್ರೆ ನೆಹರು ಇನ್ನು 8 ವರ್ಷದ ಹುಡುಗ, ಮಹಾತ್ಮ ಗಾಂಧಿ ಇನ್ನು ಆಫ್ರಿಕಾದಲ್ಲಿದ್ದರು, ಸುಭಾಷ್ ಚಂದ್ರ ಬೋಸ್ ಬಹುಶಃ ಹುಟ್ಟಿದ್ರು ಅನ್ಸುತ್ತೆ. ಆವೇಳೆಗೆ ವಿವೇಕಾನಂದ ಭಾರತೀಯರಿಗೆ ಡೆಫಿನೇಷನ್ ಹೇಳ್ಕೊಡ್ತಾ ಇದ್ದಾರೆ, ವಾಟ್ ಈಸ್ ಫ್ರೀಡಮ್. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ವೇರ್ ಆರ್ ಮೆನ್ ಟು ಪ್ರಿಸರ್ವ್ ಫ್ರೀಡಮ್, ಪ್ರಿಪೇರ್ ಮೆನ್ ಫಸ್ಟ್, ಫ್ರೀಡಮ್ ಶಲ್ ಕಮ್ ಆನ್ ಇಟ್ಸ್ ಓನ್. ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಎಲ್ಲರೂ ಒಂದು ಬೋರ್ಡ್ ನೋಡ್ತೀರಾ, ಶಾಂತತೆಯನ್ನು ಕಾಪಾಡಿ ಅಂತ. ಇಲ್ಲಿ ಗಲೀಜು ಮಾಡಬಾರದು ಅಂತ IAS ನೋಡ್ತೀರಾ. ಅದೇ ವಿಧಾನಸೌಧದಲ್ಲಿ ತುಂಬಾ ಬೋರ್ಡ್ಗಳಿದೆಯಲ್ಲ ಆ ಥರದ್ದು. ಏನ್ ಬೋರ್ಡ್ಗಳು ಹಾಕಿದ್ರೆ ತಪ್ಪಿಸೋಕ್ಕಾಗಲ್ಲ. ಪ್ಲೀಸ್ ಗೋ ಬ್ಯಾಕ್ ಟು ಇಂಡಿಯಾ ಫಾರ್ ಎ ವೈಲ್. ಅಮೆರಿಕಾ, ಪ್ಲೀಸ್ ಗೆಟ್ ಬ್ಯಾಕ್ ಟು ಇಂಡಿಯಾ ಫಾರ್ ಎ ವೈಲ್. ಯಾಕೆ? ವ್ಯಕ್ತಿಯಿಂದ ಎಷ್ಟು ವ್ಯತ್ಯಾಸ ಇದೆ. ಮಾನಸಿಕವಾಗಿ ವ್ಯಕ್ತಿ ಎಷ್ಟು ವಿಭಿನ್ನನಾಗಿದ್ದಾನೆ. ಅದು ಪ್ರಕೃತಿಯ ನಿಯಮ, ನಾವು ನಿರಾಕರಿಸಕ್ಕಾಗೋದಿಲ್ಲ. ಎಲ್ಲ ವ್ಯಕ್ತಿಗಳು ಒಂದೇ ರೀತಿ ಕಂಡುಕೂಡ ಅವನ ಆಲೋಚನೆಗಳು ಹೇಗಿದೆ, ಅವನ ವಿಶ್ಲೇಷಣೆಗಳು ಹೇಗಿದೆ. ಝೂ ಅನ್ನೋದಕ್ಕೆ ಒಬ್ಬರು ವಾಟ್ ಈಸ್ ಝೂ ಅಂತ ಕೇಳಿದೆ. ಒಬ್ಬ ಹೇಳಿದ, ಸಾಕು ಪ್ರಾಣಿಗಳನ್ನು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾಯ್ದಿರಿಸಿ ಕಾಪಾಡ್ತಾರಲ್ಲ, ಆ ಜಾಗವನ್ನು ಝೂ ಅಂತ ಕರೀತೀವಿ. ಇಟ್ ಈಸ್ ಎ ಲಿಮಿಟೆಡ್ ಪ್ಲೇಸ್ ವೇರ್ ದಿ ವೈಲ್ಡ್ ಅನಿಮಲ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ಮತ್ತೊಬ್ಬ ಇನ್ನೂ ಅಡ್ವಾನ್ಸ್ ಡೆಫಿನೇಷನ್ ಕೊಟ್ಟರು, ಝೂ ಇಸ್ ಎ ಪ್ಲೇಸ್ ವೇರ್ ದಿ ಅನಿಮಲ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ಅಬ್ಸರ್ವ್ ದಿ ಹ್ಯೂಮನ್ ಬಿಹೇವಿಯರ್. ನೋಡಿ, ಮನುಷ್ಯ ಯಾವ ಪ್ರಾಣಿ ಮುಂದೆ ಹೋಗಿ ನಿಂತ್ಕೊಳ್ತಾನೆ, ಆ ಪ್ರಾಣಿ ತರನೇ ಏನಾಕ್ಟ್ ಮಾಡ್ಕೊಳ್ತಾನೆ. ಒಂದು ಮಂಕಿ ಹಾಗೆ ಆಡುತ್ತೆ, ಒಂದು ಕರಡಿ ಹಾಗೆ ಆಡುತ್ತೆ. ಅದರ ಮನುಷ್ಯ ಮಂಕಿ ಮುಂದೆ ಹೋದಾಗ ಹಾಗಾಡ್ತಾನೆ, ಕರಡಿ ಮುಂದೆ ಹೋದಾಗ ಹಾಗಾಡ್ತಾನೆ, ಚಿಂಪಾಂಜಿ ಮುಂದೆ ಹೋದಾಗ ಎಷ್ಟು ಬಹುಮುಖ ಅವನ ನಡವಳಿಕೆಯನ್ನು ನಾವು ನೋಡ್ತೇವೆ. ಆದ್ದರಿಂದ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಮಹಾತ್ಮರ ಚಿಂತನೆಗಳನ್ನು ವಿಶ್ಲೇಷಿಸಬೇಕಾದ್ರೆ ಬಹಳ ಡೀಪ್ ಆಗಿ ಹೋಗಬೇಕಾಗುತ್ತೆ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಸ್ವಾತಂತ್ರ್ಯ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಹೊಣೆಗಾರಿಕೆ. ಪ್ರಿಪೇರ್ ಮೆನ್ ಫಸ್ಟ್. ಮನುಷ್ಯರನ್ನು ನಿರ್ಮಿಸಿ. ವಿವೇಕಾನಂದ ವೇರ್ ಆರ್ ಮೆನ್ ಅಂತ ಮತ್ತೆ ಕೇಳ್ತಾರೆ. ಐ ವಾಂಟ್ ಮೆನ್, ನಾಟ್ ಬ್ರೂಟ್ಸ್. ಮೈ ಡಿಯರ್ ಮುಸ್ಟಾಚ್ ಬೇಬೀಸ್ ಅಂತ ಕೆಲವು ಕಡೆ ಪುರುಷರನ್ನವರು ಅಡ್ರೆಸ್ ಮಾಡಿದಂಥ ಸನ್ನಿವೇಶವನ್ನು ನಾವು ನೋಡ್ತೇವೆ. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್, ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಾಂಟ್ರಾಕ್ಷನ್ ಈಸ್ ಡೆತ್. ಇದನ್ನೆಲ್ಲ ಗಮನಿಸ್ತೀವಿ ನಾವು. ಚಕ್ರವರ್ತಿಗಳಿಗೆ ಬರೀತಾರೆ, ಮೈಸೂರು ಮಹಾರಾಜರಿಗೆ ಶಿಕಾಗೋದಿಂದ ಒಂದು ಪತ್ರ ಬರೀತಾರೆ. ಮೈ ಡಿಯರ್ ಮಹಾರಾಜ, ಲೈಫ್ ಇಸ್ ಶಾರ್ಟ್, ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಜೀವನ ಅತ್ಯಂತ ನಶ್ವರ, ಸುಖ ಭೋಗಗಳು ಅತ್ಯಂತ ಕ್ಷಣಿಕ. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ, ಉಳಿದವರು ಬದುಕಿದ್ದರು ಸತ್ತಂತೆ. ಜನಸಂಖ್ಯೆ ಬೇರೆ, ಜನ ಬೇರೆ. ಜನಸಂಖ್ಯೆ ಬೇರೆ, ಜನ ಬೇರೆ. ಚಿಂತನೆಯನ್ನು ಆಸ್ವಾದಿಸುವವರು ಬೇರೆ, ಉನ್ನತವಾದ ಧ್ಯೇಯಕ್ಕಾಗಿ ಬದುಕುವವರು ಬೇರೆ. ಇಟ್ ಈಸ್ ಮೋರ್ ಆನರಬಲ್ ಟು ಅಕ್ಸೆಪ್ಟ್ ಡಿಫೀಟ್ ಇನ್ ದಿ ರೈಟ್ ಪಾತ್ ದ್ಯಾನ್ ಟ್ರೈಂಗ್ ಫಾರ್ ಸಕ್ಸಸ್ ಥ್ರೂ ರಾಂಗ್ ಮೀನ್ಸ್. ಇದೊಂದು ಮಹಾತ್ಮ ಹೇಳಬಲ್ಲ, ಒಬ್ಬ ಗುಂಡಿಗೆ ಗಟ್ಟಿಯಾಗಿರುವಂಥದ್ದು ಒಪ್ಕೊಳ್ಬಹುದಾದ ಸತ್ಯ. ಇದು ವಿವೇಕಾನಂದ ಕಣ್ತರಿಸುವಂಥ ಒಂದು ಪ್ರಯತ್ನ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಅವರೇ ಒಂದು ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ದೇಶವಾಗಲಿ ಉದ್ಧಾರವಾಗಬೇಕು ಅಂದರೆ 3 ಬಹಳ ಮುಖ್ಯವಾದ ವಿಚಾರಗಳು ಬೇಕು. ಮೊದಲನೇದು ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್. ಉನ್ನತ ವಿಚಾರಗಳಲ್ಲಿ ನಂಬಿಕೆ ಇಡಿ, ಶ್ರೇಷ್ಠ ಆದರ್ಶಗಳನ್ನು ಇಟ್ಕೊಡಿ. ಅದನ್ನು ಅವರೇ ಎಕ್ಸ್ಪಾಂಡ್ ಮಾಡಿದ್ರು ಮುಂದೆ. ಇಫ್ ಎ ಮ್ಯಾನ್ ವಿತ್ ಅನ್ ಐಡಿಯಲ್ ಕಮಿಟ್ಸ್ 500 ಮಿಸ್ಟೇಕ್ಸ್, ಎ ಮ್ಯಾನ್ ವಿತೌಟ್ ಅನ್ ಐಡಿಯಲ್ ವಿಲ್ ಕಮಿಟ್ 50,000 ಮಿಸ್ಟೇಕ್ಸ್. ಆದ್ದರಿಂದ ಆದರ್ಶ ಇಟ್ಕೊಳ್ಳಿ, ಗುರಿ ಇಟ್ಕೊಳ್ಳಿ. ಗುರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆದರ್ಶ ಅಂತಕ್ಕಂಥದ್ದು ಜೀವನಕ್ಕೆ ಬೇಕೇ ಬೇಕಾಗುತ್ತೆ. ಕನ್ವಿಕ್ಷನ್ ಆಫ್ ಪವರ್ಸ್ ಆಫ್ ಗುಡ್ನೆಸ್. ಎರಡನೇದು ಹೇಳ್ತಾರೆ ಆಬ್ಸೆನ್ಸ್ ಆಫ್ ಸಸ್ಪಿಷನ್ ಅಂಡ್ ಹೇಟ್ರೆಡ್ನೆಸ್. ಸಂಶಯ, ಬುದ್ಧಿ ಮತ್ತು ಈರ್ಷೆ ಅಂದರೆ ಮಾತ್ಸರ್ಯ, ಇದು ತೊಲಗಬೇಕು. ವ್ಯಕ್ತಿ ಉದ್ಧಾರ ಆಗಬೇಕು ಅಂದರೆ ಮೊದಲನೇದಾಗಿ ಉನ್ನತ ವಿಚಾರಗಳಲ್ಲಿ ನಂಬಿಕೆ ಬೇಕು. ಎರಡನೇದಾಗಿ ಸಂಶಯ, ಬುದ್ಧಿ ಮತ್ತು ಮಾತ್ಸರ್ಯದ ನಡವಳಿಕೆ ಇದಿರಬಾರದು. ಬಹಳ ವಿಶೇಷವಾದ ವಿಚಾರಗಳು ಗಮನಿಸಬೇಕು ನಾವು. ಮೂರನೇದು ಬಹಳ ಚೆನ್ನಾಗಿ ಹೇಳ್ತಾರೆ, ಹೆಲ್ಪಿಂಗ್ ಆಲ್
who are trying to be good and to do good. ಯಾರು ಒಳ್ಳೆಯವರು ಮತ್ತು ಒಳ್ಳೆಯದನ್ನು ಮಾಡಕ್ಕೆ ಹೊರಟರು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಈ ಮೂರು ವಿಚಾರಗಳನ್ನು ವ್ಯಕ್ತಿ ಅನುಸರಿಸಿದ್ದೇ ಆದರೆ ಆ ವ್ಯಕ್ತಿ ಉದ್ಧಾರವಾಗುತ್ತಾನೆ. ಆ ರೀತಿಯ ಚಿಂತನೆಗಳನ್ನು ದೇಶ ಅನುಸರಿಸಿದ್ರೆ ದೇಶವೂ ಕೂಡ ಉದ್ಧಾರವಾಗುತ್ತೆ ಅನ್ನೋದನ್ನ ನಾವು ವಿಶೇಷವಾಗಿ ಗಮನಿಸ್ತೇವೆ. ಎಷ್ಟರ ಮಟ್ಟಿಗೆ ವಿವೇಕಾನಂದರ ಚಿಂತನೆಯಲ್ಲಿ ವೈಜ್ಞಾನಿಕತೆ ಇತ್ತು ಅನ್ನೋದು ನಾವು ಗಮನಿಸೋಣ. ಡಾರ್ವಿನ್ ಅಂಡ್ ಫಿನಾಮಿನನ್ ಬಗ್ಗೆ ನಾನು ಮಾತನಾಡಿದೆ. ಏನ್ ಹೇಳಿದೆ ನಾನು? ಸಬ್ಹ್ಯೂಮನ್ ಸ್ಪೀಷೀಸ್ ಬಗ್ಗೆ ಡಾರ್ವಿನ್ ಬಹಳ ದೊಡ್ಡ ಮಾತುಗಳನ್ನು ಆಡಿದ್ದಾನೆ. ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಾಣಿಯಲ್ಲಿ ಮನುಷ್ಯ ಸ್ವಭಾವ ಬಂಧಿಸಲ್ಪಟ್ಟಿತ್ತು, ಅಜ್ಞಾನದ ಬಂಧನದಲ್ಲಿ ಈ ಮನುಷ್ಯ ಸ್ವಭಾವ ಇತ್ತು. ಅಲ್ಲಿ ಪ್ರಾಣಿಯ ಸ್ವಭಾವ ಡಾಮಿನೆಂಟ್ ಆಗಿ ಕಾಣ್ತಾ ಇತ್ತು. ಹೀಗಾಗಿ ಆ ಮನುಷ್ಯ ಸ್ವಭಾವ ಹೊರಗಡೆ ವ್ಯಕ್ತವಾಗುವುದಕ್ಕೆ ಆಗಲಿಲ್ಲ. ಆದರೆ ಯಾವಾಗ ಒಂದು ಅವಕಾಶ ಬಂತೋ ಈ ಅಜ್ಞಾನದ ಸರಪಳಿಗಳನ್ನೆಲ್ಲ ಕಿತ್ತು ಬಿಸಾಕಕ್ಕೆ ಸಾಧ್ಯವಾಯಿತು. ಪ್ರಾಣಿಯ ಒಳಗಿಂದ ಮನುಷ್ಯ ಯಾವಾಗಲಾದ್ಮೇಲೆ ಪ್ರಾಣಿಯಾಗಿ ಮುಂದೆ ಉಳಿಯಲಿಲ್ಲ. ಇದನ್ನು ನಿಮ್ಮ ವಿಜ್ಞಾನ ಒಪ್ಕೊಳ್ಳುತ್ತೆ. ಹೋಮೋಸೇಪಿಯನ್ ಅನ್ನೋದು ಅಮೀಬಾ ಅನ್ನೋ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ನಿಂದ ಬಂದದ್ದು ಅನ್ನೋದು ನಿಮ್ಮ ಮೆಡಿಕಲ್ ಸೈನ್ಸ್ ಒಪ್ಕೊಳ್ಳುತ್ತೆ. ಆದರೆ ಮನುಷ್ಯ ಮಹಾತ್ಮನಾಗ್ತಾನೆ ಅನ್ನೋದ್ರ ಬಗ್ಗೆ ಮೆಟೀರಿಯಲ್ ಸೈನ್ಸ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಇಟ್ಸ್ ಲಿಮಿಟೇಷನ್. ಇದನ್ನು ವಿವೇಕಾನಂದ ಹೇಳ್ತಾರೆ, ಪ್ರಾಣಿಯಿಂದ ಮನುಷ್ಯ ಬಂದ ಅನ್ನೋದು ನೀವು ಒಪ್ಕೊಳ್ಳೋದಾದ್ರೆ ಮನುಷ್ಯನೊಳಗೆ ದಿವ್ಯತೆ ಇದೆ, ಆದರೆ ಅಜ್ಞಾನದಿಂದ ದಿವ್ಯತೆ ಅನ್ನೋದು ಬಂಧಿಸಲ್ಪಟ್ಟಿದೆ. ಯಾವಾಗ ಈ ಅಜ್ಞಾನದ ಸರಪಳಿಗಳನ್ನು ಸರಿಸೋದಕ್ಕೆ ಸಾಧ್ಯವಾಗುತ್ತೋ ಆಗ ಮನುಷ್ಯನ ಒಳಗಿರ್ತಕ್ಕಂಥ ದಿವ್ಯತೆ ಸಹಜವಾಗಿ ಮೇಲೆ ಬರುತ್ತೆ. ಇಂಥ ಅದ್ಭುತವಾದ ವಿಷಯವನ್ನು ಕೊಟ್ಟು ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅನ್ನೋ ಅವ್ರ ಮಾತನ್ನ ವಿಶೇಷವಾಗಿ ನಾವು ಸಮರ್ಥಿಸೋದು ಗಮನಿಸ್ತೇವೆ. ನನ್ನ ಉಪನ್ಯಾಸದ ಕಡೆ ಭಾಗಕ್ಕೆ ಬಂದಿದ್ದೇನೆ. ಸ್ವಾಮಿ ವಿವೇಕಾನಂದನ ಜಗತ್ತಿನಲ್ಲಿ ಅಧ್ಯಯನ ಮಾಡಿದಂತಹ ಹಲವಾರು ಜನ ಅವ್ರ ಬಗ್ಗೆ ಒಂದು ರೀತಿಯಲ್ಲಿ ಸಂಶೋಧನೆಯನ್ನು ಮಾಡಿ ಅವರು ವರ್ಲ್ಡ್ ಲೀಡರ್ ಆಗೋದಕ್ಕೆ ಕಾರಣಗಳನ್ನು ಹುಡುಕಿದ್ರು. 14 ಕಾರಣಗಳನ್ನು ಕೊಡ್ತಾರೆ. ವಿವೇಕಾನಂದರಲ್ಲಿ 14 ವೆರಿ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಇತ್ತು. ಹೀಗಾಗಿ ಅವರು ಜಾಗತಿಕ ಪ್ರಭಾವವನ್ನು ವಿಶೇಷವಾಗಿ ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಯಿತು. ಮೊದಲನೇದು ದಿ ಪವರ್ ಆಫ್ ಸೆಲ್ಫ್ ರಿಯಲೈಸೇಷನ್. ವಿವೇಕಾನಂದರಲ್ಲಿ ಈ ವಿಚಾರ ಬಹಳ ವಿಶೇಷವಾಗಿತ್ತು, ದಿ ಪವರ್ ಆಫ್ ಸೆಲ್ಫ್ ರಿಯಲೈಸೇಷನ್. ಎರಡನೇದಾಗಿ ಅವರ ಈ ಒಂದೊಂದು ಮಾತನ್ನು ಅವರ ಕಂಪ್ಲೀಟ್ ವರ್ಕ್ಸ್ ಪುಸ್ತಕದಲ್ಲಿ ನಾವು ಗಮನಿಸಬಹುದಾದ ವಿಶ್ಲೇಷಣೆಗಳನ್ನ. ಎರಡನೇದು ದಿ ಪವರ್ ಆಫ್ ಋಷಿಹುಡ್, ಋಷಿತ್ವ. ಎಂಥ ಒಬ್ಬ ಋಷಿಯಾಗಿ ಅವರು ಒಬ್ಬ ದ್ರಷ್ಟಾವನಾಗಿ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸ್ತೀವಿ. ಎಷ್ಟು ಪ್ರಾಕ್ಟಿಕಲ್ ಅವರು. ಕಾಶಿಯಲ್ಲಿ ಒಂದು ಕೆರೆ ಅಂಗಳದ ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ, ಕಟ್ಟೆ ಪಕ್ಕದಲ್ಲಿ ಕೋತಿಗಳು ಅಟ್ಟಿಸ್ಕೊಂಡು ಬರುತ್ತವೆ, ಓಡ್ತಾ ಇರ್ತಾರೆ. ದೂರದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದ ಒಬ್ಬ ಯತಿ ಕಣ್ಣು ತೆರೆದು ನಡೆದ ಘಟನೆಯನ್ನು ನೋಡ್ತಾನೆ. ಎರಡೇ ವಾಕ್ಯ ಹೇಳ್ತಾನೆ ಅವನು, ಓಡಬೇಡ, ಎದುರಿಸು. ಎರಡೇ ಶಬ್ದ. ಓಡ್ತಾ ಇದ್ದಂತಹ ವಿವೇಕಾನಂದರು ಮುಂದೆ ಓಡ್ತಾ ಇದ್ದಂಥ ರಾಕ್ಷಸಾಕಾರದ ಕೋತಿಗಳು ಅಟ್ಟಿಸ್ಕೊಂಡು ಬರ್ತಾ ಇದೆ. ಉತ್ತರ ಭಾರತದಲ್ಲಿ ನೀವು ನೋಡ್ಬೇಕು, 5 ಅಡಿ 6 ಅಡಿ ಇರುತ್ತೆ ಮಂಗಗಳು. ಸರಿ, ತಕ್ಷಣ ಅವ್ರು ಹಿಂತಿರುಗಿ ಅದನ್ನು ಮೆಟ್ತಾರೆ. ಯಾವಾಗ ಅವ್ರು ಎರಡೂ ಕೈ ಎತ್ತಿ ಆ ಕೋತಿಗಳನ್ನ ಹೆದರ್ಸಕ್ಕೆ ಪ್ರಯತ್ನ ಪಡುತ್ತಾರೋ ಕೋತಿಗಳಿಂದ ಓಡೋಕೆ ಶುರು ಮಾಡಿತು. ತಮ್ಮ ಬರವಣಿಗೆಯಲ್ಲಿ ಅವರು ಬರೀತಾರೆ ನೋಡಿ, ಧೈರ್ಯ ಅನ್ನೋದು ಬಹಳ ದೊಡ್ಡ ಸಂಪತ್ತು. ಧೃತಿ, ಮಾನವನ ಮೂಲ ಪುರುಷ ಮನು ಮಹರ್ಷಿ ಧರ್ಮದ 10 ಲಕ್ಷಣಗಳನ್ನು ಹೇಳಬೇಕಾದ್ರೆ ಮೊದಲನೇ ಲಕ್ಷಣವನ್ನು ಧೈರ್ಯ ಅಂತ. ಶಂಕರಾಚಾರ್ಯರು ಭಗವದ್ಗೀತೆಯ ಮುನ್ನುಡಿಯನ್ನು ಬರಿತಾ ಒಂದು ಕಡೆ ಬರೀತಾರೆ, ಹೇಡಿಗಳ ಕೈಗೆ ಧರ್ಮ ಸಿಕ್ಕಿ ಅದು ತನ್ನ ಪೂರ್ಣ ಪ್ರಭಾವವನ್ನು ಬೀರಲಾರದೆ ಹೋಯಿತು. ಧರ್ಮ ಇರಬೇಕಾದ ಧೈರ್ಯವಂತರ ಕೈಯಲ್ಲಿ. ನಾನು ತಮಾಷೆ ಹೇಳ್ತಿರ್ತೀನಿ, ಬೆಂಗಳೂರು ಅಂತ ಕಡೆ ಉಪನ್ಯಾಸದಲ್ಲಿ ಯಾವುದೇ ಗೌರ್ಮೆಂಟ್ ಆಫೀಸಿಗೆ ನೀವು ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಸರ್ಕಾರಿ ಕೆಲಸ ನಮ್ದಲ್ಲ, ದಕ್ಷಿಣ ಏನಿದ್ರು ನಮಗೆ ಕೊಟ್ಬಿಡಿ ಕೆಲಸ. ಹೌದ್ರಾ? ಎಷ್ಟು ನೇರವಾಗಿ, ಎಷ್ಟು ಅದ್ಭುತವಾದ ರೀತಿಯಲ್ಲಿ ಈ ವ್ಯಾಖ್ಯಾನವನ್ನು ನಮ್ಮ ಮುಂದೆ ಹೇಳ್ತಾರೆ ನೋಡಿ. ಧೈರ್ಯ ಮನುಷ್ಯನ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ. ನೋಡಿ, ಈ ಜಗತ್ತಿನ ಇತಿಹಾಸವನ್ನು ರೂಪಿಸಿದಂಥ ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ಬ ಪುಕ್ಲ ಇದಾನ ನೋಡಿ, ಅಧೈರ್ಯವಂತ ಏನಾದ್ರೂ ಇತಿಹಾಸ ಮಾಡಿದಾನ ನೋಡಿ. ದಯವಿಟ್ಟು ಧೈರ್ಯದ ಬಗ್ಗೆ ಮಾತನಾಡ್ತಾ ಎಲ್ಲಿವರೆಗೂ ಹೇಳ್ತಾರೆ ವಿವೇಕಾನಂದರು, ಶಕ್ತಿಶಾಲಿಯೂ ಪೌರುಷವಂತನೂ ಆದ ದುಷ್ಟ